ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ನಾನು ವಿಜಯ್ ಸರ್ಗೆ ಮತ್ತೆ ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಒಂದು ನಂಬಿಕೆ ಇಟ್ಟು ಸಿರಿ ಅನ್ನೋ ಪಾತ್ರ, ಯಾಕಂದ್ರೆ ತುಂಬಾ ಚೇಂಜಸ್ ಇತ್ತು ನನ್ನ ಹಿಂದೆ ಮಾಡಿದ ಸಿನಿಮಾಕ್ಕೂ ಮತ್ತೆ ಸಿರಿ ಅನ್ನೋ ಪಾತ್ರಕ್ಕೂ. ಸೊ ಅವ್ರು ನಂಬಿಕೆ ಇಟ್ಟು ಆ ಚೇಂಜ್ ಓವರ್ ತಗೊಂಡು ಅವಳು ಮಾಡ್ತಾಳೆ ಅಂತ ನಂಬಿಕೆ ಇಟ್ಟು ಸಿರಿ ಅನ್ನೋ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ಅಂಡ್ ಯಾವಾಗಲೂ ನಾವು ಒಂದು ಸಿನಿಮಾ ಮಾಡೋದೇ ಪ್ರೇಕ್ಷಕರು ನೋಡ್ಲಿ, ಇಷ್ಟಪಡ್ಲಿ. ನಾವೊಂಥರ ಪೀಪಲ್ ಪ್ಲೀಸಿಂಗ್ ಕೆರಿಯರ್ ಅಲ್ಲೇ ಇರೋದು. ಯಾಕಂದ್ರೆ ನಮ್ಗೆ ಅವ್ರು ಬಂದು ವಾಪಸ್ ಹೇಳ್ದಾಗಿಲ್ಲ ನಮ್ಗೆ ನಿಮ್ ಸಿನಿಮಾ ಇಷ್ಟ ಆಯ್ತು ಅಂತ ಹೇಳಿದಾಗ ಅವಾಗ ಒಂದು ಸಿಗೋದು ಒಂದು ಕಾನ್ಫಿಡೆನ್ಸ್, ಮೋಟಿವೇಶನ್, ಅದಕ್ಕೋಸ್ಕರನೇ ಕಾಯ್ತಾ ಇರ್ತೀವಿ. ಅಂಡ್ ಇವತ್ತು ಸಾಕಷ್ಟು ಜನ ಫ್ಯಾಮಿಲೀಸ್ ಹೋಗಿ ಸಿನಿಮಾ ನೋಡಿ, ಅಂಡ್ ಅದಕ್ಕೆ ಮೀಡಿಯಂ ಆಗಿ ಇವತ್ತು ನೀವೆಲ್ಲ ಮೀಡಿಯಾದವರಿದ್ದೀರಾ, ನಿಮ್ಮ ಇಂಟರ್ವ್ಯೂಸ್ ನೋಡಿ ಸಾಕಷ್ಟು ಜನ ಥಿಯೇಟರ್ಗೆ ಹೋಗಿರ್ತಾರೆ. ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಅಂಡ್ ಪ್ರತಿಯೊಂದು ಆಡಿಯನ್ಸ್ಗೂ ಅಷ್ಟೇ. ಸಾಕಷ್ಟು ಜನ 2 ಸತಿ ನೋಡಿದೀವಿ, 3 ಸತಿ ನೋಡಿದ್ವಿ ಸಿನಿಮಾ ಅಂತಾರೆ. ಇವತ್ತು ಕೂಡ ಆಚೆ ಹೋದಾಗ ಅಲ್ಲೂ ಹೇಳಿದ್ರು, ಇಲ್ಲ ಮೇಡಮ್ ನಾವು ಇಡೀ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು ಅಂತ. ಸೊ ಅದನ್ನ ಕೇಳಿದಾಗ ಯಾವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಯಾವ್ದೇ ಸಿನಿಮಾ ಮಾಡಿದಾಗ ಅದಕ್ಕೆ ಒಂದು ಗೆಲುವು ಅಂತ ಸಿಕ್ಕಿದಾಗ ಪ್ರತಿಯೊಂದು ಸಿನಿಮಾದಲ್ಲಿ ಮಾಡಿರೋರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಬರೀ ನಮ್ಮಿಂದ, ಬರೀ ಕಲಾವಿದ್ರಿಂದ ಸಿನಿಮಾ ಆಗಲ್ಲ. ಯಾಕಂದ್ರೆ ಅಲ್ಲಿ ಕೆಲಸ ಮಾಡಿದಂತ ಪ್ರತಿಯೊಂದು ನಾವ್ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಅಲ್ಲಿ ತೆರೆ ಹಿಂದೆ ಸಾಕಷ್ಟು ಜನ ಕೆಲಸ ಮಾಡಿರ್ತಾರೆ. ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಪ್ರೊಡಕ್ಷನ್ ಅವ್ರು ಆಗಿರ್ಬೋದು, ಲೈಟ್ ಅವ್ರು ಆಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು. ಸೊ ಅವ್ರದ್ದು ಫಸ್ಟ್ ಅವ್ರ ಎಫರ್ಟ್ಸ್ ಜಾಸ್ತಿ ಇರುತ್ತೆ ಅವ್ರ ತೆರೆ ಹಿಂದೆ ಇದ್ರು. ಸೊ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಂತೋಷ್ ಸರ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಅವ್ರ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಥ್ಯಾಂಕ್ಸ್. ಅಂಡ್ ಇವತ್ತು ಸಿನಿಮಾನ ಇಷ್ಟಪಟ್ಟು ನೀವೆಲ್ಲರೂ ಖುಷಿಯಿಂದ ಅದನ್ನ ಸೆಲೆಬ್ರೇಟ್ ಮಾಡ್ತಾರ ನೋಡೋದೇ ಒಂದು ದೊಡ್ಡ ಖುಷಿ. ಅಂಡ್ ಯುವ ರಾಜ್ಕುಮಾರ್ ಅವ್ರ ಫಸ್ಟ್ ಸಿನಿಮಾ, ಯಾವಾಗ್ಲೂ ಮುಂಚೆನೂ ಹೇಳ್ತಾ ಇದೆ, ಇವಾಗ್ಲೂ ಹೇಳಿದೆ, ಅದು ಅವ್ರ ಫಸ್ಟ್ ಸಿನಿಮಾ ತರ ಅನ್ಸೋದೇ ಇಲ್ಲ. ಯಾಕಂದ್ರೆ ನನ್ನ ಫಸ್ಟ್ ಸಿನಿಮಾ ಮಾಡುವಾಗ ತುಂಬಾ ಮಿಸ್ಟೇಕ್ಸ್ ಇತ್ತು, ತುಂಬಾ ಕಲಿಯೋದಿತ್ತು. ಇವ್ರಾಗ್ಲೇ ಒಂದು ಅಂದ್ರೆ ಅವ್ರು 3-4 ಸಿನಿಮಾ ಮಾಡಿ ಬಂದು ಇವಾಗ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ತುಂಬಾ ಪ್ರಿಪೇರ್ಡ್ ಆಗಿ ಬಂದಿದ್ರು. ಅಂಡ್ ಅವ್ರು ಮುಂದೆ ಮಾಡೋಂತ ಎಲ್ಲಾ ಸಿನಿಮಾ ಅವ್ರ ಕರಿಯರ್ಗೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಯಾಕಂದ್ರೆ ಇವಾಗ ಜನರು ಅಷ್ಟು ಚೆನ್ನಾಗಿ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನ ನೋಡೋಕ್ಕೂ ತುಂಬಾ ಖುಷಿ ಆಗುತ್ತೆ. ಅಂಡ್ ಅಚ್ಯುತ್ ಸರ್ ಜೊತೆ ಒಂದ್ ಸೀನು ಇಲ್ಲ ಈ ಸಿನಿಮಾದಲ್ಲಿ, ಬಟ್ ಅಂದ್ರೆ ಅಚ್ಯುತ್ ಸರ್ ಜೊತೆ ಶೂಟಿಂಗ್ ಟೈಮಲ್ಲಿ ಯಾವಾಗ್ಲೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ. ಅವ್ರು ಯಾವಾಗ್ಲೂ ನಗ್ನಗ್ತಾ ಕಾಲ್ ಹೇಳ್ಕೊಂಡಿರ್ತಾರೆ. ಸೊ ಅದು ತುಂಬಾ ಖುಷಿ. ಸುಧಾರಾಣಿ ಮ್ಯಾಮ್ ಅವ್ರ ಜೊತೆ ಮುಂಚೆನೂ ಮಾಡಿಲ್ಲ, ಬಟ್ ಈ ಸಿನಿಮಾದಲ್ಲಿ ಅಗೇನ್ ಆಫ್ ದ ಸ್ಕ್ರೀನ್ ಅಷ್ಟೇ ನಾನು ಅವ್ರನ್ನ ಭೇಟಿ ಆಗಿದ್ದು. ಬಟ್ ಇನ್ನೊಂದು ಅಜ್ನೀಶ್ ಅವ್ರಿಗೆ ಮತ್ತೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇನ್ನೊಂದು ಬ್ಯೂಟಿಫುಲ್ ಆದಂತ ಒಂದು ಹಾಡು. ಅಂಡ್ ಪ್ರಮೋದ್ ಮರವಂತೆ ಅವ್ರು ಮತ್ತೆ ಅದಕ್ಕೆ ಲಿರಿಕ್ಸ್ ಬರ್ತಿದ್ದು, ಕವಿತೆ ಅಂತ. ಅಂಡ್ ಸಿನಿಮಾ ರಿಲೀಸ್ ಆದ್ಮೇಲೆ ಸಾಕಷ್ಟು ಜನ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಿದ್ಮೇಲೆ ಇಡೀ, ಯಾಕಂದ್ರೆ ಬರೀ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗಿತ್ತು. ಸೊ ಕಂಪ್ಲೀಟ್ ವಿಡಿಯೋ ಸಾಂಗ್ ನ ಅವ್ರ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಾದ್ಮೇಲೆ ಸಾಕಷ್ಟು ಜನ ಬಂದು ಹೇಳಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅದಕ್ಕೆ ಥ್ಯಾಂಕ್ಸ್ ಶ್ರೀಶಾ ಅವ್ರಿಗೆ ಹೇಳ್ಬೇಕು. ಯಾಕಂದ್ರೆ ಆ ಪಿಕ್ಚರೈಸೇಷನ್ ಇರ್ಬೋದು, ಲೇ ಲದಾಖ್ನ ಆಂಬಿಯನ್ಸ್ ಇಟ್ಕೊಂಡು ತೋರ್ಸಿದ ರೀತಿ ಆಗ್ಬೋದು. ಅಂಡ್ ಮೋಹನ್ ಮಾಸ್ಟರ್ಗೆ, ಯಾಕಂದ್ರೆ ಅವ್ರ ಕೊರಿಯೋಗ್ರಫಿ ಮಾಡಿದ್ದು. ಅಂಡ್ ಎಷ್ಟೇ ನಾವು ಸಿನಿಮಾ ಬಗ್ಗೆ ಮಾತಾಡಿದಾಗ ಇಮೋಷನ್, ಫಾದರ್ ಸೆಂಟಿಮೆಂಟ್, ನನ್ಗೆ ಐ ಥಿಂಕ್ ದ ಬೆಸ್ಟ್ ಸಿನಿಮಾ ಬಗ್ಗೆ ಕಾಂಪ್ಲಿಮೆಂಟ್ ಅಂತ ಸಿಕ್ಕಿದ್ ನನ್ನ ತಂದೆಯಿಂದ. ಅವ್ರು ಹೇಳಿದ್ರು, ನಾನು ಸಾಕಷ್ಟು ಜನ ರೌಡಿಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಎನ್ಕೌಂಟರ್ ಮಾಡಿದೀನಿ, ಅವಾಗ್ಲೂ ಅಳು ಬಂದಿರ್ಲಿಲ್ಲ. ಬಟ್ ಸಿನಿಮಾನ ನೋಡ್ಕೊಂಡು ಸೆಕೆಂಡ್ ಹಾಫ್ ಆದ್ಮೇಲೆ ಅದೊಂದು ಎಮೋಷನಲ್ ಒಂದು ತಂದೆದ್ ಕನೆಕ್ಷನ್ ಇತ್ತು. ನನಗೆ ಫಸ್ಟ್ ಟೈಮ್ ಒಂದು ಸಿನಿಮಾ ನೋಡಿ ಕಣ್ಣಲ್ಲಿ ನೀರು ಬಂದಿದ್ದಂದ್ರೆ ಈ ಸಿನಿಮಾದಲ್ಲೇ ಅಂತ. ಸೊ ಅದು ತುಂಬಾ ಖುಷಿ ಆಯ್ತು ನನ್ನ ತಂದೆ ಅದು ಅವ್ರು ಕೇಳಿ. ಸೊ ಯುವ ರಾಜ್ಕುಮಾರ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್. ನೀವು ಸಿನಿಮಾ ಗೆಲ್ಸಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್. ಅಂಡ್ ಅವ್ರ ಇಡೀ ಫ್ಯಾಮಿಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ನನ್ನ ತಂದೆ ತಾಯಿ, ನನ್ನ ತಂಗಿ ಎಲ್ರಿಗೂ ಥ್ಯಾಂಕ್ಸ್. ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ನಾವು ಮಾಡೋ ಸಿನಿಮಾನೆಲ್ಲ ನೀವು ಇಷ್ಟಪಟ್ಟಿದ್ದೀರಾ. ಫಸ್ಟ್ ಸಿನಿಮಾಯಿಂದನೂ ನಾನು ಹೇಗಿದ್ರು ಹಾಗೆ ಆಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀರಾ ಮೀಡಿಯಾದವರು. ಸೊ ನಿಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.